ಅನ್ಸ್ಬಿಟ್ಟಿದೆ ನನಗೆ. ಸರಿ, ಮಂಜುನಾಥ್ ಅವರೇ, ನೀವು ದರ್ಶನ್ ಅಭಿಮಾನಿ ಇರಬಹುದು, ಬಟ್ ನನ್ನ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಇನ್ ಜನರಲ್ ಕೇಳ್ತಾ ಇದ್ದೀನಿ. ಯಾವುದೇ ನಟ ಬೆಳಿಬೇಕು ಅಂತಂದ್ರೆ ಇನ್ನೊಬ್ಬ ನಟನನ್ನ ಅಮ್ಮ ಅಕ್ಕ ಪದ ಬಳಕೆ ಮಾಡಿ ಬೈದ್ರೆ ಮಾತ್ರ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಮೇಡಮ್, ಇನ್ನೊಬ್ಬ ನಟನ ಸಿನಿಮಾವನ್ನ ತುಚ್ಛವಾಗಿ ಖಂಡಿಸಿ ಅದಕ್ಕೆ ಪೈರಸಿ ಮಾಡೋ, ಅದ್ರ ಬಗ್ಗೆ ನೆಗೆಟಿವ್ ಕಾಮೆಂಟ್ ಹಾಕೋ, ಹೀಗೆ ಮಾತ್ರ ಮತ್ತೊಬ್ಬ ನಟ ಬೆಳಿಲಿಕ್ಕೆ ಸಾಧ್ಯನಾ? ಮೇಡಮ್, ಈಗ ದರ್ಶನ್, ಸುದೀಪ್, ಪುನೀತ್ ರಾಜ್ಕುಮಾರ್ ಅವರು ಇವ್ರು ಅಂತ ಹೀರೋ ಬಗ್ಗೆ, ಹೀರೋ ಹೆಸರು ಬೇಡ ಅಂತ ಹೇಳ್ತೀನಿ ನಾನು. ಇದು ಜನರಲ್ ಆಗಿ ಏನಕ್ಕಂದ್ರೆ ಎಲ್ಲ ಕಡೆ ಆಗ್ತಾ ಇದೆ, ಎಲ್ಲ ಇಂಡಸ್ಟ್ರಿಯಲ್ಲಿ ಆಗ್ತಾ ಇದೆ, ಎಲ್ಲ ಕಡೆ ಆಗ್ತಾ ಇದೆ. ಸೊ ನಾವು ಫಸ್ಟಾಗಿ ತಿಳ್ಕೊಬೇಕಾಗಿದೆ ಏನಂದರೆ, ಫಸ್ಟ್ ಈ ಅಕೌಂಟಿಂದ ಎಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ, ಇದೆಲ್ಲ ನಿಜವಾಗಿ ರಿಯಲ್ ಅಕೌಂಟ್ಸಾ ಇಲ್ಲ ಫೇಕ್ ಅಕೌಂಟ್ಸಾ, ಇದು ಕ್ಲಾರಿಟಿ ಇದೆನಾ? ಸೆಕೆಂಡ್ ಥಿಂಗ್, ಇನ್ ಕೇಸ್ ಇಫ್ ದೀಸ್ ಆರ್ ರಿಯಲ್ ಅಕೌಂಟ್ಸ್ ಆದರೆ ಇದಕ್ಕೆ ಬಂದ್ಬಿಟ್ಟು ನಾವು ಎಷ್ಟು ಡೆಬೇಟ್ ಮಾಡಿದ್ರೆ ಅನ್ನೋದಕ್ಕೆ ಸೊಲ್ಯೂಷನ್ ಸಿಗಲ್ಲ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟ್ರಿಂಜೆಂಟ್ ಲಾಸ್ ಇಂಪ್ಲಿಮೆಂಟ್ ಮಾಡಬೇಕು. ಈಗ ನೋಡಿ 3 years ಜೈಲಿದೆ. ಈಗ ಪೈರಸಿ ಬಗ್ಗೆ ಮಾತಾಡಿದ್ರೆ ದಟ್ ಈಸ್ ನಾಟ್ ಎನಫ್ ಅಂತ ಅಂತೀನಿ ನಾನು. ಕಾನೂನು ಅಷ್ಟು ಸ್ಟ್ರಿಕ್ಟ್ ಆಗಿ ಎಲ್ಲೂ ನಡೀತಾ ಇಲ್ಲ. 3 years ಅಂದರೆ ಅವ್ರು ಯಾವುದೋ ಲಾದಲ್ಲಿ ಏನೋ ಲೂಪಲ್ಲಿ ಹಿಡ್ಕೊಂಡು ಹೊರಗಡೆ ಬಂದ್ಬಿಡ್ತಿದ್ದಾರೆ. ಇಲ್ಲಾಂದರೆ ಅವ್ರಿಗೆ 1 ಲಕ್ಷ 2 ಲಕ್ಷ. ಇದು ನನ್ನ ಅನಿಸಿಕೆ ಏನಂದರೆ, ಇದು ಒಬ್ಬ ಇಂಡಿವಿಜುವಲ್ ಮಾಡೋದಲ್ಲ. ಯಾವತ್ತು ನಾವು ಎಷ್ಟೋ ಫ್ಯಾನ್ಸ್ನ ಮೀಟ್ ಆಗಿದ್ದೀವಿ, ನಾವು ಫ್ಯಾನ್ಸ್ ಮಾಡೋದು ನೋಡಲೇ ಇಲ್ಲ ಈ ಥರ. ಎಲ್ಲೋ ಇಲ್ಲೊಬ್ರು ಇರ್ಬೋದು, ಬಟ್ ನನ್ನ ಪರ್ಸ್ಪೆಕ್ಟಿವ್ ಏನಂದರೆ, ಇದ್ರ ಯಾವುದೋ ಒಂದು ದೊಡ್ಡ ದಂಧೆ ನಡೀತಾ ಇರುತ್ತೆ ಹಿಂದುಗಡೆ. ಏನೋ ಒಂದು ಆಬ್ಜೆಕ್ಟಿವ್ ಹಿಡ್ಕೊಂಡು ಮಾಡ್ತಾ ಇರ್ಬೋದು ಜನಗಳು. ಇಲ್ಲ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕನ್ನಡ ಇಂಡಸ್ಟ್ರಿನ ತುಳಿದಾಗಬೇಕು, ಎಲ್ಲ ಅದ್ರ ಬಗ್ಗೆ ಕೀಳಾಗಿ ಮಾತಾಡಬೇಕು, ಅವರೇ ಒಬ್ರಿಗೊಬ್ಬರು ದ್ವೇಷಿಸ್ಕೊಳ್ಳೋ ಥರ ಮಾಡಬೇಕು, ಅವ್ರ ಸಿನಿಮಾಗಳು ಆಡಲೇಬಾರ್ದು, ಹೊರ ರಾಜ್ಯದ, ಬೇರೆ ರಾಷ್ಟ್ರದ, ಬೇರೆ ಭಾಷೆದ ಚಿತ್ರಗಳಲ್ಲಿ ಚೆನ್ನಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕೂ ಮಾಡ್ತಾ ಇರ್ಬೋದು. ಅದು ನಾನು ಐ ಆಮ್ ನೋವೇರ್ ರಿಲೇಟೆಡ್ ಟು ಐಡೆಂಟಿಫೈ ದಟ್. ಬಟ್ ನಾನು ಹೇಳ್ತಾ ಇದ್ದೀನಿ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ಈ ಥರ ಏನಾದರೂ ಆಬ್ಜೆಕ್ಟಿವ್ ಅಜೆಂಡಾಸ್ ಇಟ್ಕೊಂಡು ಮಾಡ್ಬೋದು ಜನಗಳು. ಇಲ್ಲ ಇನ್ನೊಂದು ಆಬ್ಜೆಕ್ಟಿವ್ ಅಜೆಂಡಾ ಬಂದುಬಿಟ್ಟು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗೋದಕ್ಕೆ ಟೆಂಪ್ರರಿಯಾಗಿ ನಾನು ಡಿ ಬಾಸ್ ಅಂತ, ಇಲ್ಲಾಂದರೆ ಕಿಚ್ಚ ಅಂತ ಏನೋ ಒಂದು ಸರ್ನೇಮ್ ಲಾಸ್ಟಲ್ಲಿ ಅವ್ರ ನೇಮ್ಗೆ ಅದಾಗ್ಬಿಟ್ಟು ಕೆಲವು ಜನ ರಿವ್ಯೂ ಮಾಡೋದು, ಕಾಮೆಂಟ್ ಮಾಡೋದು, ಅದನ್ನು ಸ್ವಲ್ಪ ಒಂದು ಫಾಲೋವರ್ಸ್ ಬಿಲ್ಡ್ ಆದಮೇಲೆ ಅದನ್ನ ಕಮರ್ಷಿಯಲೈಸ್ ಮಾಡ್ಕೊಳ್ಳೋ ಆಬ್ಜೆಕ್ಟಿವ್ ಇರುತ್ತೆ ಅವ್ರಿಗೆ. ಈ ಉದ್ದೇಶಗಳಿಂದನೂ ಅವ್ರು ಕೆಟ್ಟದಾಗ ಮಾಡ್ತಿರ್ಬೋದು. ಸೊ ಇದು ಇಲ್ಲಿ ಏನಾಗ್ತಿದೆ ಅಂದರೆ, ಈ ಮಧ್ಯದಲ್ಲಿ ಫ್ಯಾನ್ಸ್ ಹೊಡೆದಾಡೋದು, ಇಂಡಸ್ಟ್ರಿ ಕೆಳಗಡೆ ಹೋಗೋದು ಆಗ್ತಾ ಇದೆ, ತುಂಬ ಕೆಟ್ಟದಾಗ್ತಾ ಇದೆ. ಸೊ ಇದಕ್ಕೆ ಬಂದ್ಬಿಟ್ಟು ಒಂದು, ಅಂಟಿಲ್ ಅಂಡ್ಲೆಸ್ ವಿ ಐಡೆಂಟಿಫೈ ದಿ ಗೋಲ್ ಆರ್ ಅಜೆಂಡಾ ಥ್ರೂ ಲೀಗಲ್ ಸಿಸ್ಟಮ್ಸ್. ಈಗ ನಾವೆಲ್ಲ ಹೊಡೆದಾಡಿ ಎಷ್ಟು ಮಾತಾಡಿ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಲೀಗಲ್ ಸಿಸ್ಟಮ್ಸ್ ಹ್ಯಾವ್ ಟು ಕಮ್ ಇನ್ ಟು ಪಿಕ್ಚರ್. ಲೀಗಲ್ ಸಿಸ್ಟಮ್ ಬರ್ಲಿ ಅಂತಾನೆ ಅಲ್ವಾ ಸರ್ ನಿಮ್ಮನ್ನ ಕರ್ಸಿಲ್ ಮಾತನಾಡ್ತಿರೋದು? ನಾವಿವತ್ತು ಎಲ್ಲಾ ವಿಚಾರ ಬಿಟ್ಬಿಟ್ಟು ಈ ವಿಚಾರನ ಚರ್ಚೆಗೆ ತಗೊಂಡಿರೋದು. ನಿಮ್ಗೆ ಅನಿಸ್ಬೋದು ಸರ್, ಡಿಬೇಟ್ ಮಾಡೋದ್ರಿಂದ ಇದಕ್ಕೆ ಸೊಲ್ಯೂಷನ್ ಸಿಗಲ್ಲ ಅಂತ ಹೇಳಿ. ನಾವು ಮಾತೇ ಆಡದೇ ಇದ್ರೆ ಸಮಸ್ಯೆ ಇದೆ ಅಂತ ಹೇಳಿ ನಮ್ಮ ಆಳುವವರಿಗೆ ಗೊತ್ತಾಗೋದು ಹೆಂಗೆ? ಇಷ್ಟು ಡೆಪ್ತ್ ಇದೆ ಸಮಸ್ಯೆ ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಗೂ ತಲುಪಿಸೋ ಪ್ರಯತ್ನ ನಾವಾದ್ರೂ ಮಾಡ್ಬೇಕಲ್ಲ. ನೀವುಗಳ ಅಭಿಮಾನಿಗಳಿಗೆ ರೀಸೆಂಟ್ ಆಗಿ ನಾನು ಅನುಭವ ಶೇರ್ ಮಾಡ್ಕೊಂತೀನಿ ನೋಡಿ. ಈ ಡಿಜಿಟಲ್ ಕ್ರೈಮ್ಸ್, ನೀವು ಡಿಜಿಟಲ್ ಅರೆಸ್ಟ್ ನೋಡ್ತಾ ಇದ್ದೀರಿ ತುಂಬಾ. ಸೊ ಇಂಡಿಯನ್ ಪೊಲೀಸ್ ಪರ್ಟಿಕ್ಯುಲರ್ ಸ್ಟೇಟ್ ಡಿಪಾರ್ಟ್ಮೆಂಟ್ನು ಏನು ಮಾಡ್ಲಿಕ್ಕಾಗಲಿಲ್ಲ. ಏನಕ್ಕಂದ್ರೆ ದೇ ಆರ್ ಆಪರೇಟಿಂಗ್ ಫ್ರಮ್ ಕಂಬೋಡಿಯಾ. ಇಲ್ಲಿ ಅವರು ನಮ್ಮ ಕರ್ನಾಟಕದವ್ರನ್ನ, ನಮ್ಮ ಆಂಧ್ರದವ್ರನ್ನ, ತೆಲಂಗಾಣದವ್ರನ್ನ, ನಮ್ಮ ಇಂಡಿಯನ್ಸ್ನೆಲ್ಲ ಹೈರ್ ಮಾಡಿಕೊಂಡು ಅಲ್ಲಿ ಅವರು ಫೋರ್ಸ್ಫುಲ್ಲಿ ಅವರ ಪಾಸ್ಪೋರ್ಟ್ಸು, ವೀಸಾಸ್ ಎಲ್ಲ ಕಿತ್ಕೊಂಡು ಫೋರ್ಸ್ಫುಲ್ ಆಗಿ ಯು ಹ್ಯಾವ್ ಟು ಡೂ ದಿಸ್. ನಾನು ಏನು ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕನೆಕ್ಟ್ ಆಗಬೇಕು, ಈ ತರ ಕಾಮೆಂಟ್ ಮಾಡಬೇಕು, ಪರಿಚಯ ಮಾಡ್ಕೋಬೇಕು, ಈ ತರ ಮಾಡ್ತಾ ಇರ್ಬೋದಲ್ಲ. ಎಷ್ಟು ಪರ್ಸೆಂಟ್ ಇರ್ಬೋದು ಮಂಜುನಾಥ್ ಅವರೇ? ಎಷ್ಟು ಪರ್ಸೆಂಟ್ ಇರ್ಬೋದು ಅಂದ್ರೆ ನಿಮ್ ಪ್ರಕಾರ ಏನು? ಕರ್ನಾಟಕದಲ್ಲಿ ನಟರ ಫ್ಯಾನ್ಗಳು ಯಾರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲವೇ ಇಲ್ಲ, ಕೆಟ್ಟದ ಕಾಮೆಂಟ್ ಹಾಕ್ತಾನೆ ಇಲ್ಲ, ಅಥವಾ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾಗಳ ವಿಡಿಯೋಗಳನ್ನ ಮಾಡ್ಕೊಂಡು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ರಿವ್ಯೂ ಕೊಡುವಾಗ ಮತ್ತೊಬ್ಬ ನಟನನ್ನ ತುಚ್ಛವಾಗಿ ಮಾತನಾಡ್ತಾನೆ ಇಲ್ಲ. ಎಲ್ಲಿ ಯಾರು ನಂಬ್ತಾರೆ? ನಾನು ಹೇಳ್ತೀನಿ ನೋಡಿ, ಅದಕ್ಕೆ ನಿಮ್ಗೆ ಆನ್ಸರ್ ಹೇಳ್ತೀನಿ. ಕೂತವ್ರು ಇಲ್ಲಿ ಕಾಮೆಂಟ್ ಆಗ್ತಿದ್ದಾರೆ ಅಂತಂದ್ರೆ ಎಷ್ಟು ಪರ್ಸೆಂಟ್ ಮಾಡ್ತಿರ್ಬೋದು ಅಂತ ಇದನ್ನ ನಾನು. ಅವ್ರು ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಇಲ್ಲಾಂದ್ರೆ ಅಜೆಂಡಾ ಇಟ್ಕೊಂಡು ಮಾಡ್ತಾ ಇರ್ಬೋದು. ಆ ಚಿಕ್ಕ ಪರ್ಸೆಂಟ್ ಮೇಡಮ್, ವಿಷ ಒಂದನಿ ಸಾಕು ಮೇಡಮ್, ಪೂರ್ತಿ ಗಡಿಗೆ ಎಲ್ಲಾನು ವಿಷ ಆಗ್ಬಿಡುತ್ತೆ. ಈ ತರ ಇನಿಷಿಯೇಟ್ ಮಾಡ್ಬಿಟ್ರೆ ಆಯ್ತು. ಅದೇ ನಾನು ಹೇಳ್ತಾ ಇರೋದು, ಲೀಗಲ್ ಸಿಸ್ಟಮ್ ಯಾವಾಗ ಪ್ಲೇಸ್ ಅಲ್ಲಿ ಬಂದು ಇದನ್ನೆಲ್ಲ ಇಂಪ್ಲಿಮೆಂಟ್ ಸ್ಟ್ರಿಕ್ಟ್ ಆಗಿ, ಸ್ಟ್ರಿಂಜೆಂಟ್ ಆಗಿ ಇಂಪ್ಲಿಮೆಂಟ್ ಮಾಡಿತ್ತು, ಜನಗಳಲ್ಲಿ ಭಯ ಇರ್ಬೇಕು ಮೇಡಮ್. ಇದು